ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಿಸಿದಂತೆ ಈಗಾಗಲೇ ಟ್ರಯಲ್ ಶುರುವಾಗಿದೆ. ಟ್ರಯಲ್ ಶುರುವಾದ ಬೆನ್ನಿಗೆ ಆರೋಪಿಗಳಿಗೆ ಆತಂಕವೂ ಕೂಡ ಶುರುವಾದಂಗೆ ಕಾಣಿಸ್ತಾ ಇದೆ. ಅದರಲ್ಲೂ ಕೂಡ ಆರೋಪಿ ನಂಬರ್ 1 ಪವಿತ್ರಾಗೆ ಟೆನ್ಷನ್ ಆರಂಭ ಆಗಿದೆ. ಈ ಟೆನ್ಷನ್ನ ಮುಂದಿನ ರೂಪವಾಗಿ ಜೈಲಲ್ಲಿ ದರ್ಶನನ್ನ ಭೇಟಿಯಾಗಬೇಕು ಅಂತ ಪವಿತ್ರ ಗೌಡ ದುಂಬಾಲು ಬಿದ್ದಿರೋದು. ಜೈಲಿಗೆ ಭೇಟಿ ಕೊಟ್ಟಂತ ಡಿಜಿಪಿ ಅಲೋಕ್ ಕುಮಾರ್ ಅವರ ಮುಂದೆ ನನಗೆ ದರ್ಶನನ್ನ ಭೇಟಿಯಾಗಬೇಕು, ಅದಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ. ಟ್ರಯಲ್ ಶುರುವಾಗಿದೆ, ದಯವಿಟ್ಟು ನನಗೊಂದು ಅವಕಾಶ ಕೊಡಿಸಿ ಅಂತ ಪವಿತ್ರ ಗೌಡ ಡಿಜಿಪಿ ಮುಂದೆ ಅಲೋಕ್ ಕುಮಾರ್ ಮುಂದೆ ಕೇಳಿಕೊಂಡಿದ್ದಾರೆ. ದರ್ಶನ್ ಭೇಟಿ ಮಾಡಲು ಅವಕಾಶ ಕೊಡಿಸಿ ಅಂತ ಪವಿತ್ರ ಕೇಳಿದಾಗ ಕಾನೂನಲ್ಲಿ ಅವಕಾಶ ಇದ್ರೆ ನೋಡ್ತೀನಿ ಅಂತ ಡಿಜಿಪಿ ಹೇಳಿದ್ದಾರೆ. 20 ಲಕ್ಷ ಹಣ ಬೇಕು ಅಂತ ದರ್ಶನ್ಗೆ ಪವಿತ್ರ ಗೌಡ ಮನವಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಆದರೆ ಪವಿತ್ರ ಗೌಡ ದರ್ಶನನ್ನ ಭೇಟಿಯಾಗೋದಕ್ಕೆ ಬಯಸಿದ್ರೆ ದರ್ಶನ್ ಮಾತ್ರ ಪವಿತ್ರ ಗೌಡನನ್ನ ಭೇಟಿಯಾಗೋದಕ್ಕೆ ಒಪ್ತಾ ಇಲ್ಲ, ಕ್ಯಾರೆ ತೆಗಿತಾ ಇಲ್ಲ. ನಿನ್ನಿಂದಲೇ ಈ ಪರಿಸ್ಥಿತಿ ನನಗೆ ಬಂತು ಅಂತ ಪವಿತ್ರ ಗೌಡ ಹೇಳುವಂತ ಸಾಧ್ಯತೆಗಳಿದಾವೆ. ಅದೇ ಕಾರಣಕ್ಕಾಗಿ ಭೇಟಿಯಾಗೋದಕ್ಕೆ ನಿರಾಕರಿಸ್ತಾ ಇರೋದು ದರ್ಶನ್. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿ. ಹರೀಶ್, ಈಗ ಪವಿತ್ರ ಗೌಡ ದರ್ಶನನ್ನ ಭೇಟಿಯಾಗಬೇಕು ಅಂತ ಬಯಸ್ತಾ ಇರೋದು ಯಾಕೆ? ದುಡ್ಡಿನ ಕಾರಣಕ್ಕ, ಬೇರೆ ವಿಚಾರಕ್ಕ? ರಕ್ಷತ್, ಇಲ್ಲಿ ಮೇಲ್ನೋಟಕ್ಕೆ ಆಕೆಗೆ ಒಂಚೂರು ಹಣ ಸಹಾಯ ಬೇಕಾಗಿದೆ. ಅದೇ ಕಾರಣಕ್ಕಾಗಿ ದರ್ಶನ್ ಅನ್ನ ಸಂಪರ್ಕ ಮಾಡೋದಕ್ಕೆ ಪವಿತ್ರ ಗೌಡ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಜೈಲು ಅಧಿಕಾರಿ ಸಿಬ್ಬಂದಿಗಳ ಮುಖಾಂತರ ಗೊತ್ತಾಗ್ತಾ ಇರುವಂತದ್ದು. ಹಿಂದೆ ಕೂಡ ಅಲೋಕ್ ಕುಮಾರ್ ಜೈಲಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಸಾಕಷ್ಟು ಈ ಒಂದು ವಿಚಾರಗಳು ಅಂದ್ರೆ ರಾಜಕೀಯ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗೆ ಒಳಗಾಗಿತ್ತು. ಹೀಗಾಗಿ ಅಲೋಕ್ ಕುಮಾರ್ ಕೂಡ ಇತ್ತೀಚೆಗಷ್ಟೇ ಜೈಲಿಗೆ ಭೇಟಿ ಕೊಟ್ಟು ಅಲ್ಲಿ ಪವಿತ್ರ ಗೌಡ ಮತ್ತೆ ದರ್ಶನ್ ಇಬ್ಬರನ್ನೂ ಕೂಡ ಭೇಟಿ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಪವಿತ್ರ ಗೌಡ ದರ್ಶನ್ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕೇಳಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಜೊತೆಗೆ ಏನ್ ಪವಿತ್ರ ಗೌಡ ಯಾವಾಗ ದರ್ಶನ್ ಇದಕ್ಕೆಲ್ಲ ಒಪ್ತಾ ಇಲ್ಲ, ಅಧಿಕಾರಿ ಸಿಬ್ಬಂದಿಗಳ ಮುಖಾಂತರ ಕೂಡ ಮೆಸೇಜ್ ರವಾನೆ ಮಾಡಿದ್ದಾರೆ ದರ್ಶನ್ಗೆ ಅನ್ನುವಂಥದ್ದು. ಆಕೆಗೆ 20 ಲಕ್ಷ ಹಣ ಸಹಾಯ, ಯಾಕಂದ್ರೆ ಈಗಾಗಲೇ ಟ್ರಯಲ್ ಪ್ರಾರಂಭ ಆಗಿದೆ, ವಕೀಲರಿಗೆ ದುಡ್ಡು ಕೊಡಬೇಕು. ಹೀಗಾಗಿ ಆಕೆಯ ಬಳಿ ಹಣ ಇಲ್ಲ. ಹೀಗಾಗಿ ಶತಾಯಗತಾಯ ಹಣ ಹೊಂಚಲೇಬೇಕಾದಂತ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಅಂತ ಹೇಳಿ ಒಂದಷ್ಟು ಮೂಲಗಳು ಹೇಳ್ತಾ ಇರುವಂತದ್ದು. ಹೀಗಾಗಿ ಆಕೆ ದರ್ಶನನ್ನ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದ್ಯಾವುದಕ್ಕೂ ಕೂಡ ದರ್ಶನ್ ಕೇರೆ ಅಂತಿಲ್ಲ ಅನ್ನುವಂಥದ್ದು. ಅಂದ್ರೆ ದರ್ಶನ್ನ ಭೇಟಿ ಮಾಡು ಅಂತ ಹೇಳಿ ಮೆಸೇಜ್ ರವಾನಿಸಿದ್ರು ಕೂಡ ಯಾವುದೇ ಕಾರಣಕ್ಕೂ ನಾನು ಭೇಟಿ ಮಾಡೋದಿಲ್ಲ ಅನ್ನುವಂತ ರೀತಿಯಲ್ಲಿ ದರ್ಶನ್ ಉತ್ತರಿಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಹರೀಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.